ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಿದ್ಧಿವಿನಾಯಕ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗಣೇಶನ ಮುಂದೆನೇ ಕೂತಿದ್ದೆ. ಇವತ್ತು ಸಂಡೇ, ಆಲ್ರೆಡಿ 10 o'clock ಮೇಲಾಗಿದೆ. ಬೇಜಾರಾದಾಗ ಬಂದು ಕೂತ್ಕೋತಾ ಇರ್ತೀನಿ. ಇನ್ನು ನಾಳೆ ಬಿಡೋ ಚಾನ್ಸಸ್ ಇದೆ. ನಾಳೆ ಏನಿರಲ್ಲ ಅನ್ನೋ ಬೇಜಾರು ನಿಜ. ಯಾರೋ ಮನೇಲಿ ಇದ್ದವರು ಇಲ್ಲ ಅಂತ ಅನ್ನಿಸ್ತಿದೆ. ರಿಯಲಿ ನನಗೆ ತುಂಬ ಬೇಜಾರಾಗ್ತಾಯಿದೆ. ಕಣ್ಣೀರು ಕೂಡ ಬರ್ತಾಯಿದೆ. ಅಷ್ಟು ಹಚ್ಕೊಂಡಿದ್ದೀನಿ. ನಾನು ವಿಡಿಯೋಗೋಸ್ಕರ ಹೇಳ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ನಿಜವಾಗ್ಲೂ ಅಷ್ಟು ಹಚ್ಕೊಂಡಿದ್ದೀನಿ ದೇವ್ರನ್ನ. ನೆಕ್ಸ್ಟ್ ಇಯರ್ ಎಷ್ಟೊತ್ತಿಗೆ ಬರುತ್ತೆ ನೆಕ್ಸ್ಟ್ ಮತ್ತೆ ಅಂತ ಅನ್ನಿಸ್ತಾ ಇದೆ. ನಾಳೆ ಇರಲ್ವಲ್ಲ ಇವರು ನಮ್ಮ ಮನೇಲಿ ನನ್ನ ಜೊತೆ ಅಂತ ಅನ್ನಿಸ್ತಾ ಇದೆ. ತುಂಬ ಬೇಜಾರಾಗ್ತಾಯಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಳಿಸ್ಕೊಡ್ಲೇಬೇಕು. ಬಟ್ ಖಂಡಿತ ನನಗೆ ಒಂದು ಕಾಳಷ್ಟು ಒಂದು ಎಳ್ಳಷ್ಟು ಮನಸ್ಸಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ನೀವೆಲ್ಲರೂ ಹೇಗೆ ಮಾಡಿದ್ರಿ ಗಣೇಶ ಗೌರಿ ಹಬ್ಬನ ಹೇಳಿ. ಹಾಗೆ ನಾನು ಹಿಂದಿನ ಬ್ಲಾಗಲ್ಲಿ ನಂಬರ್ ಕೊಡ್ತೀನಿ ಅಂತ ಹೇಳಿದ್ದೆ. ಸಾರಿ, ನಂಬರ್ ಕೊಡೋಕ್ಕಾಗಲಿಲ್ಲ, ಮಿಸ್ ಆಯಿತು. ಕೊಡ್ತೀನಿ ನನ್ನ ನಂಬರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಜ, ನಾವು ಯಾರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ರಿಲೇಷನ್ ಹತ್ರ ಆಗಿರ್ಬೋದು ಅಥವಾ ನಮ್ಮ ಗೊತ್ತಿರೋರಾಗಿರ್ಬೋದು ಯಾರ ಹತ್ರನೂ ನಾವು ಕೇಳಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀವಿ ಅಂತ. ಇಲ್ಲ, ಇದು ನ್ಯಾಚುರಲಾಗೇ ಸಬ್ಸ್ಕ್ರೈಬ್ ಆಗಬೇಕು, ನಮಗೆ ಗೊತ್ತಿರೋರು ಅಂದ್ಬಿಟ್ಟು ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮಾಡಿಸೋದು ಬೇಡ ಅಂತ ಹೇಳಿ ನನ್ನ ಪ್ರೀತಿ ದೇವರಾದ, ನನ್ನ ಇಷ್ಟ ದೇವರಾದ ಗಣೇಶನ ಹೆಸರನ್ನೇ ಇಟ್ಟಿದ್ದೀನಿ, ಸಿದ್ಧಿವಿನಾಯಕ ಬ್ಲಾಗ್ ಅಂತ. ಹಾಗಾಗಿ ದೇವರೇ ನೋಡ್ಕೋತಾನೆ, ದೇವರೇ ಹೆಸರಿಟ್ಟಿದ್ದೀನಿ. ಖಂಡಿತ ಸಕ್ಸಸ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ಸಿದ್ಧಿವಿನಾಯಕ ಬ್ಲಾಗಲ್ಲಿ ಸಿದ್ಧಿವಿನಾಯಕನ ನೋಡೋದಕ್ಕೆ ತುಂಬ ಖುಷಿ ತುಂಬ ಖುಷಿ ಆಗ್ತಾಯಿದೆ. ಹಾಗೆಯೇ ಅದಕ್ಕೋಸ್ಕರ ನನಗೆ ಗೊತ್ತಿರೋರು, ನನ್ನ ಫ್ರೆಂಡು ಈ ರೀತಿ ಇಲ್ಲ. ಅಂದರೆ ನಮ್ಮ ಇದರಲ್ಲಿ ನಾನು ಸ್ವಇಚ್ಛೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕು ಅಂತ ನಾನು ನಿಜ ಒಬ್ಬರೂ ಮಾಡಿಸಿಲ್ಲ. 15 ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಸಬ್ಸ್ಕ್ರೈಬ್ ಮಾಡಿರೋರ್ಗಂತೂ ಡಬಲ್ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಆ ದೇವ್ರು ಚೆನ್ನಾಗಿಟ್ಟಿರಲಿ, ಹಾಗೆ ಮಾಡದೇ ಇರೋರ್ಗೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಗಣೇಶ, ನಮ್ಮ ಮುದ್ದು ಗಣೇಶ, ನಮ್ಮ ಮನೆಯ ಮುದ್ದು ಗಣೇಶ ಗೌರಿ ನಾಳೆ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅದೇ ಫೀಲಿಂಗಲ್ಲಿದ್ದೆ. ಏನು ಮಾಡೋಕ್ಕಾಗೋದಿಲ್ಲ, ಅದು ಸಹಜ. ಆದ್ರೂ ಏನೋ ಒಂದು ಏನು ಹೇಳೋದು, ಇದೇನು ಹಿಂಗೆ ಆಗ್ತಾಯಿದ್ದಾರೆ ಅಂದ್ಕೋಬೋದು ನೀವು. ನಿಜ ಹಂಗೆ ಆಗ್ತಾಯಿದೆ ನನಗೆ. ಇಲ್ಲೇ ಕೂತಿದ್ದೀನಿ. ಬ್ಯಾಕ್ ಕ್ಯಾಮ್ರಾ ಇತ್ತಲ್ಲ, ಫ್ರಂಟ್ ಕ್ಯಾಮ್ರಾ ನಂದು, ಹಾಗೆ ಯೂಟರ್ನ್ ಮಾಡೋಕ್ಕಾಗಲ್ಲ, ಅದು ಕಟ್ ಮಾಡಬೇಕು. ಹಾಗಾಗಿ ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ಇದು ಮಾಡುತ್ತೆ. ನಿಜ ಬೇಜಾರಾಗ್ತಾಯಿದೆ. ಏನು ಹೇಳೋದು. ನಿಮ್ಮ ಮನೆ ಪ್ರೋಗ್ರಾಮ್ಸ್ ಆಗಿರ್ಬೋದು, ಬ್ಯೂಟಿಷಿಯನು ನಾನು ಅಂತ ಹೇಳಿದ್ದೀನಿ ಲಾಸ್ಟ್ವಾಗಲೇ. ಅದರ ಬಗ್ಗೆ ಇನ್ನು ಕಂಟಿನ್ಯೂಸ್ ಬ್ಲಾಗ್ಸ್ ಬರ್ತಾ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಆಫರ್ ಕೂಡ ಇದೆ. ಬ್ಯೂಟಿ ನೀವು ಕರೆದಾಗ ನಾನು ಕಡಿಮೆ ರೇಟಲ್ಲಿ ಮಾಡಿಕೊಡ್ತೀನಿ, ಆಫರ್ ಕೊಡ್ತೀನಿ. ಹಾಗಾಗಿ ನಾನು ಹೇಳಿದ್ದೀನಿ ಯಾವುದಕ್ಕೆ ನನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ. ಅದರದ್ದು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನಿ. ನಿಜ, ನಾನು ಹೇಳಿದ್ನಲ್ಲ, ನಾವು ಯಾರನ್ನ ಫ್ರೆಂಡ್ ಆಗಿರ್ಬೋದು, ನಮ್ಮ ರಿಲೇಷನ್ ಆಗಿರ್ಬೋದು, ಯಾರನ್ನೂ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಲ್ಲ. ಯಾಕೆಂದರೆ ಇವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ, ಇವರು ಮಾಡ್ತಾಯಿದ್ದಾರೆ, ನಾವ್ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋ ಕೊಂಬು ಬಂದುಬಿಡುತ್ತೆ ಅಂತ ಬರುತ್ತೆ. ಖಂಡಿತ ಮಾಡಬಾರ್ದು. ನಮ್ಮ ಸ್ವಇಚ್ಛೆಯಿಂದ ಮಾಡಬೇಕು ಅಂತ ಇದನ್ನು
ನಾವು ಯಾವರು ಕೂಡ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ತಿಲ್ಲ, 15 ಸಬ್ಸ್ಕ್ರೈಬ್ ಆಗಿದ್ದಾರೆ. ರಿಯಲಿ ಖುಷಿ ಆಗ್ತಾಯಿದೆ. ಈ ಚಾನಲ್ ಮಾಡಿ 1 ವೀಕ್ 2 ವೀಕ್ ಆಯಿತು ಅಂತ ಅನಿಸುತ್ತೆ. ಅಷ್ಟೇ 15 ಬ್ಲಾಗ್ಸ್ ಆಗಿದೆ. ನಿಜ, ಒಂದು ಸಬ್ಸ್ಕ್ರೈಬ್ ಆದರೂ ಕೂಡ ಅಪ್ಪ ದೇವರೇ ಥ್ಯಾಂಕ್ಸ್ ಅಂತೀವಿ. ಒಂದೊಂದು ಸಬ್ಸ್ಕ್ರೈಬ್ ಆದರೂ ಕೂಡ ಅಯ್ಯೋ ದೇವರೇ ಅಂತೀವಿ. ಆ ಥರ ನಿಜ ಒಂದೊಂದು ಸಬ್ಸ್ಕ್ರೈಬರ್ಗೂ ತುಂಬ ಬೆಲೆ ಇದೆ. ಮತ್ತು ತುಂಬ ಖುಷಿಯಾಗುತ್ತೆ ಒಂದು ಸಬ್ಸ್ಕ್ರೈಬು ನೋಡಿದ ತಕ್ಷಣ. ತುಂಬ ಖುಷಿ ಆಯಿತು 15 ಸಬ್ಸ್ಕ್ರೈಬ್ ಆಗಿರೋದಕ್ಕೆ. ಇನ್ನೂ ಹೆಚ್ಚಿನವಾಗಿ ನನ್ನ ಬ್ಲಾಗ್ಸ್ನ ನೋಡಿ ಬ್ಯೂಟಿಷಿಯನ್ ಪ್ರತಿಯೊಂದು ಬರ್ತಾಯಿದೆ. ಟೈಲರಿಂಗು, ಬ್ಯೂಟಿಷಿಯನು, ಹೆಣ್ಮಕ್ಳು ಇದನ್ನೇ ಮಾಡಬೇಕಾ ಹೆಣ್ಮಕ್ಳು ಬ್ಲಾಗ್ಸು ಅಂತ ಹೇಳ್ಬೋದು. ಹಾಗಂತ ಗಂಡ್ಮಕ್ಳು ನೋಡಬೇಡಿ ಅಂತ ಅಲ್ಲ, ನನ್ನ ಬ್ಲಾಗ್ಸ್ ಹಿಂದೆ ಇರೋವಂಥ ಉದ್ದೇಶನೇ ಅದು. ಹಾಗಾಗಿ ಕೂತಿದ್ದೆ, ಬೇಜಾರಾಯ್ತಿತ್ತು. ನಾಳೆ ಗಣೇಶ ನನ್ನ ಜೊತೆ ಇರಲ್ಲ ಅಂತ, ಹಾಗಾಗಿ ಇಲ್ಲೇ ಕೂತಿದ್ದೆ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇನ್ನು ನಾಳೆ ಮತ್ತು ಇವತ್ತು ಕಡಲೆಕಾಳು ಉಸ್ರಿ ಮಾಡಿದ್ದೆ, ತೋರಿಸ್ದೆ ಅಲ್ಲ, ಒಂದು ನಿಮಿಷ. ಕಡಲೆಕಾಳು ಉಸ್ರಿ ಮಾಡಿದ್ದೆ ಇವಾಗಿನ ಪೂಜೆಗೆ. ಬೆಳಿಗ್ಗೆ ಕಡಲೆಕಾಯಿ ಸಕ್ಕರೆ ಅದು ಮಾಡಿದ್ದೆ. ನಿನ್ನೆ ಕಡಲೆಬೇಳೆ ಮಾಡಿದ್ದೆ. ನಿನ್ನೆ ಸಂಜೆ ತೋರಿಸ್ತಿಲ್ಲ. ನಿನ್ನೆ ಸಂಜೆ ಕಡಲೆಬೇಳೆನ ಮಾಡಿದ್ದೆ. ಇನ್ನು ನಾಳೆಗೆ ಏನಾದರೂ ಮಾಡಬೇಕು. ಬೆಳಿಗ್ಗೆ ಸಂಜೆ 2 ಟೈಮು ಪೂಜೆ ಇರುತ್ತೆ. ದಯವಿಟ್ಟು ನನ್ನ ಬ್ಲಾಗ್ಸ್ನ, ನನ್ನ ವಿಡಿಯೋನ ನೋಡಿ, ತಪ್ಪಾಗಿದ್ದರೆ, ಏನಾದರೂ ತಪ್ಪು ಮಾಡಿದರೆ, ತಪ್ಪಾಗಿ ಮಾತಾಡಿದರೆ, ತಪ್ಪಾಗಿ ವಿಡಿಯೋ ಮಾಡಿದರೆ ನನ್ನನ್ನು ಕ್ಷಮಿಸಿ, ಸಾರಿ. ಆ್ಯಂಡ್ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಈ ರೀತಿ ಮಾಡಬೇಡಿ ಅಂತ. ಅದಕ್ಕೆ ಕೆಟ್ಟಾಗಿ ಮಾಡಬೇಡಿ ದಯವಿಟ್ಟು. ಒಳ್ಳೆಯದಾಗಿ ಹೇಳಿ, ಖಂಡಿತ ಅದನ್ನು ಫಾಲೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ. ಮತ್ತು ಹೇಗೆ ಏನೇನು ಮಾಡಿದೆ, ಹೇಗೆ ಗಣೇಶನ ಹೇಗೆ ಮಾಡಿದ್ವಿ ಅಂತ ಬೇಜಾರಾಗ್ತಾಯಿದೆ. ಓಕೆ, ಪರವಾಗಿಲ್ಲ. ನಾಳೆ ಇದೇ ವ್ಲಾಗ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಓಕೆನಾ? ಸಿ ಯು, ಬಾಯ್. ಹಾಗೆ ಜನಗಳು ಬರ್ತಾರೆ ಇಲ್ಲಿ, ಅದನ್ನು ವೀಡಿಯೋ ಮಾಡೋಕ್ಕಾಗೇ ಇಲ್ಲ. ನಾನು ಬ್ಯುಸಿ ಅವ್ರು ಹಾಕಿ ಹೊಡೆಯೋರೆಲ್ಲ ಹಾಕಿ ಅಂತ ಮಂಗಳಾರತಿ ದುಡ್ಡು ಎಲ್ಲ ಬರ್ತಾಯಿದ್ದಾರೆ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಒಂದು ಸ್ವಲ್ಪ 30 ಸೆಕೆಂಡ್ಸು ಕೂಡ ಮಾಡೋಕ್ಕಾಗಿಲ್ಲ. ಖಂಡಿತ ನಾಳೆ ಆದರೆ ಮಾಡ್ಕೋತೀನಿ. ಯಾಕೆಂದರೆ ಈ ಬರೀ ನಾನೇ ಮಾಡ್ತಾ ಇರೋದ್ರಿಂದ ಏನು ಜನ ಬರ್ತಾರೋ ಇಲ್ಲೋ ಅಂದ್ಕೊಳ್ಬೋದೇನೋ. ಹಾಗಾಗಿ ನನ್ನ ವ್ಲಾಗ್ಸು ಹೇಗೆ ಬರ್ತಾಯಿದೆ ಅನ್ನೋದನ್ನು ಅದು ಕೂಡ ತಿಳಿಸಿ. ನನ್ನ ವಾಯ್ಸ್ ಕೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, 1000 ಸಬ್ಸ್ಕ್ರೈಬ್ ಆದರೆ ಸಾಕು, 1000 ಆಗೋವರೆಗೂ ತೊಗೊಳೋದು ಬೇಡ. ಯಾಕೆಂದರೆ ಹಾಗೆ ಇದೇ ಪರಿಸ್ಥಿತಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವರದಲ ಶ್ಯಾಮ ಇವಾಂಗನೆ ಇಂದ್ರನೀಲಮಣಿ ಸಮದ್ಯುತ. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಡೇ ವ್ಲಾಗ್ ಇದು. ಇವತ್ತು ಗಣಪತಿ ಬಿಡಲಿಲ್ಲ. ಗಣಪತಿ ನಮ್ಮ ಮನೆಯಿಂದ ಹೋಗಲಿಲ್ಲ. ಇವತ್ತು ಕಡುಬು ಮಾಡ್ತಾಯಿದ್ದೀನಿ ಗಣೇಶನಿಗೋಸ್ಕರ. ಎಳ್ಳು ಹುರ್ಕೊತಾ ಇದ್ದೆ. ಕಾಡಲ್ಲ, ಕಾಣಿಸ್ತಿದೆಯಾ? ಬ್ಯಾಕ್ ಕ್ಯಾಮ್ರಾ ರಿಟರ್ನ್ ಹಂಗೆ ಹೋಗಲ್ಲ ಈ ಫೋನಲ್ಲಿ. ಹಾಗಾಗಿ ಕಡುಬು ಮಾಡೋಣ ಅಂತ ಕಡುಬು ಮಾಡ್ತಾಯಿದ್ದೆ. ಸ್ನಾನ ಮಾಡ್ಕೊಂಡ್ಬಂದು ಬುತ್ತಿನ ಧರಿಸಿಲ್ಲ, ಇನ್ನು ಧರಿಸ್ಕೊಂಡ್ಬರ್ತೀನಿ. ಎಳ್ಳು ಹುರ್ಕೊಂಡೆ. ಸಾಂಗ್ ಬೇರೆ ಬರ್ತಾಯಿದೆ, ಹಾಗಾಗಿ ಮಾತು ಕೇಳಿಸ್ತಾ ಇಲ್ಲ. ಇದು ಕಾಯಿ ಹಾಲಿಗೆ ಬೆಲ್ಲ ಹಾಕಿದ್ದೀನಿ. ಇದು ಮುದ್ದೆ ಮಾಡೋಕ್ಕೆ. ನಾವು ರೌಂಡ್ ಮುದ್ದೆನೇ ಮಾಡೋದು.
ಕಡುಬು ಅಂದರೆ ಇನ್ನೇನು ಡಿಸೈನಾಗಿ ಏನೂ ಮಾಡಲ್ಲ, ಮಾಮೂಲಿ ರೌಂಡು ಮುದ್ದೆ ಥರ ಮಾಡ್ತೀವಿ. ಇದು ಸೂಸ್ಲು, ಎಳ್ಳು ಮತ್ತು ಬೆಲ್ಲ ಹಾಕಿರೋವಂಥದ್ದು. ನಮ್ಮ ಗಣೇಶನಿಗೆ ತುಂಬ ಇಷ್ಟವಾದ ಪ್ರಿಯವಾದ ತಿಂಡಿ. ಸೌಂಡು ಹಿಂದೆ ತುಂಬ. ಮುದ್ದೆ ಮಾಡ್ತಾ ಇದ್ದೆ. ಇದನ್ನು ಬೇಕಾದರೆ ಶಾವಿಗೆ ಕೂಡ ಮಾಡ್ಕೋಬೋದು ಮುದ್ದೆ ಮಾಡಾದ್ಮೇಲೆ. ಕಾಯಲ್ಲಿ ಕೂಡ ರೆಡಿ ಆಯಿತು. ಗಣೇಶನ ಬಿಟ್ಟಿಲ್ಲ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಗಣೇಶ ಹೂ ಕೂಡ ಕೊಟ್ಟಿದ್ದಾರೆ. ನಾನು ಒಂದು ಪುಟ್ಟ ಶಾರ್ಟ್ಸ್ ಮಾಡಿ ಕೂಡ ಹಾಕಿದ್ದೀನಿ, ಅದನ್ನು ವಿಡಿಯೋ ಜೊತೆಗೂ ಕೂಡ ಆ್ಯಡ್ ಮಾಡ್ತೀನಿ. ತುಂಬ ಖುಷಿ ಆಯಿತು. ಸಿದ್ಧಿವಿನಾಯಕ ಹೊಲಗೆ ಸಿದ್ಧಿವಿನಾಯಕ ಹೂ ಕೊಟ್ಟಿರೋದು. ಎಲ್ರಿಗೂ ಹೇಗೆ ಅನ್ನಿಸ್ತು ನಮ್ಮ ಮನೆ ಗೌರಿ ಹಬ್ಬ? ಕಮೆಂಟ್ ಮಾಡಿ. ಏನಾದರೂ ಮಿಸ್ ಆಗಿದರೆ, ಏನಾದರೂ ತಪ್ಪಾಗಿದ್ದರೆ, ಇಲ್ಲ ಈ ರೀತಿ ಮಾಡಬೇಕು ಅಂತ ಹೇಳಿ. ಅಷ್ಟು ಎಷ್ಟೇ ತಿಳ್ಕೊಂಡ್ರು ನಾವು ಕಡಿಮೆನೇ ಅಲ್ವಾ? ಹಾಗಾಗಿ ನಮ್ಮ ಮುದ್ದು ಗಣೇಶ ಇಂದು ಕೂಡ ನಮ್ಮ ಜೊತೆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ತುಂಬ 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 ಖುಷಿ ಆಗ್ತಾಯಿದೆ ನನಗೆ. ಇನ್ನೇನು ಪೂಜೆ ಟೈಮ್ ಆಯಿತು. ನೀನು ಪೂಜೆ ಮಾಡೋಕ್ಕೆ ಬರ್ಬೋದು. ಕಡಲೆ ಹಿಟ್ಟು ಬೇರೆ ಮಾಡಿದ್ದೀನಿ ನೈವೇದ್ಯಕ್ಕೆ. ಬನ್ನಿ ತೋರಿಸ್ತೀನಿ. ನೋಡಿ, ಕಡಲೆ ಹಿಟ್ಟು ಮಾಡಿದೆ, ಪ್ಯಾಕೆಟ್ ಕೂಡ ಮಾಡಿದ್ದೀನಿ. ನಮ್ಮನೆ ಧಾರಾವಾಹಿ ಸೌಂಡು ಕಮ್ಮಿ ಆಗ್ತಾ ಇಲ್ಲ. ಪಾತ್ರೆಗಳು ನೋಡಿ ಇಷ್ಟು ರಾಶಿ ಬಿದ್ದಿದೆ. ಈಗ ದಿವ್ಯಮೂರ್ತಿ ನಮ್ಮ ಭವ್ಯ ಬಾಳ ಸಾರಥಿ. ಫ್ರೆಂಡ್ಸ್, ಆಯಿತು, ಕೊನೆಗೂ ಎಲ್ಲ ಮುಗೀತು. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿದು ಊಟ ಎಲ್ಲ ಮುಗಿಸಾಯಿತು. ಆಲ್ರೆಡಿ 11 o'clock. ಇವಾಗ ದೀಪ ಎಣ್ಣೆ ಹಾಕ್ಬಿಟ್ಟು ಹೋಗಿ ಮಲಗೋಣ ಅಂತ ಬಂದೆ. ಹಾಗೆ ಇವತ್ತು ಮುಗಿಸೋಣ ಈ ಬ್ಲಾಗ್ನ ಇವತ್ತು ಅಂತ ಬಂದೆ. ಇವಾಗ ಎಣ್ಣೆ ಬಿಟ್ಟೆ. ಹೇಗಿದೆ ನಮ್ಮ ಗಣೇಶ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡೋರಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಿ. ಎಲ್ಲರಿಗೂ ಒಳ್ಳೇದು ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವೆಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣೇಶ ಗೌರಿ ಅಂತ ಕೇಳ್ಕೊತಾ ಇದ್ದೀನಿ. ಎಣ್ಣೆನ ಬಿಟ್ಟೆ. ಇವತ್ತು ಕಡುಬು ಮಾಡಿದ್ದೆ. ಗಣೇಶನಿಗೆ ಪ್ರಸಾದ ಆಯಿತು. ಹಾಗೆ ಇನ್ನೂ 2 ದಿವಸ ನಮ್ಮ ಜೊತೆಯಲ್ಲಿ ಇರ್ತಾರೆ. ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ನಂಬರ್ ಕೊಡ್ತೀನಿ ಅಂತ. ಇವಾಗ ಕೊಡ್ತೀನಿ, ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಖಂಡಿತ ಕಾಲ್ ಮಾಡಿ. ಮೇಕಪ್ ಯಾಕೆಂದರೆ ಈ ವ್ಲಾಗಲ್ಲಿ ಗೊತ್ತಾಗಲ್ಲ, ಹಂಗಾಗಿ ಹಾಕ್ಬೇಕಾ ಬೇಡ ಅನ್ಕೋತಿದ್ದೆ, ಬಟ್ ಮರ್ತುಬಿಟ್ಟೆ. ಹಾಗಾಗಿ ಗೊತ್ತಾಗ್ತಾಯಿಲ್ಲ. ಮೇಕಪ್ಪು ಇದೆ ನಂಗೆ ನೆಕ್ಸ್ಟ್ ವೀಕು. ಹಾಗಾಗಿ ಅದ್ರ ಜೊತೆ ಹಾಕೋಣ ಅಥವಾ ಇಲ್ಲಿ ಹಾಕೋಣ ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ಆದರೂ ಪರವಾಗಿಲ್ಲ, ನಾನು ಇವಾಗಲೇ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್
ವ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ಬಾಯ್. ಇನ್ನು ನಾಳೆ ಮತ್ತು ನಾಡಿದ್ದು ಗಣೇಶನ ವಿಸರ್ಜನೆ ಮಾಡೋದು, ಅದು ಕೂಡ ಒಂದು ವ್ಲಾಗ್ ಬರುತ್ತೆ ನಾಳೆದು. ಪ್ಲಸ್ 2 ದಿನದ್ದು ಸೇರಿಸಿ ಒಂದು ಮಾಡೋಣ. ಒಂದೊಂದು ದಿನದ್ದು ಬೇಡ, ತುಂಬ ಲಾಂಗ್ ಆಗುತ್ತೆ ಅಂತ, ತುಂಬ ಹೆಚ್ಚಾಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ನಾಳೆ ಮತ್ತು ನಾಡಿದ್ದು 2 ದಿನದ್ದು ಸೇರಿ ಒಂದು ವೀಡಿಯೋನ ಮಾಡ್ತೀನಿ. ಬ್ಯುಸಿ, ಬಟ್ ಆದರೂ ಖಂಡಿತ ಎಷ್ಟು ಸಾಧ್ಯನೋ ಅಷ್ಟು ನಾನು ವ್ಲಾಗಲ್ಲಿ ಗಣೇಶನ ತೋರಿಸ್ತೀನಿ. ಸಿದ್ಧಿವಿನಾಯಕ ವ್ಲಾಗ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಗಣೇಶ ಪ್ರತಿ ವರ್ಷ ಹೂ ಕೊಡ್ತಾರೆ ನನಗೆ. ಹಾಗಾಗಿ ಈ ವರ್ಷ ಯೂಟ್ಯೂಬ್ ಈ ವರ್ಷದಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಈ ವರ್ಷ ನಿಮಗೂ ತೋರಿಸೋಣ ಅಂತ ಹಾಕಿದ್ದೀನಿ. ನಿಜ ನಾವು ಅದು ಸುಳ್ಳು ಅನ್ಕೋತಾರೋ ಏನು ಅನ್ಕೋತಾರೋ ಅಂತ ಅಂತ ಅಂಜಿಕೆ ಇದೆ. ಬಟ್ ಯಾರು ಪರವಾಗಿಲ್ಲ, ಏನೋ ದೇವ್ರಿಗೆ ಬಿಟ್ಟಿದ್ದು, ದೇವರು ನೋಡ್ಕೋತಾರೆ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷ ನಮಗೆ ದೇವರು ಕೊಡ್ತಾರೆ. ನಾವು ಪ್ರತಿ ವರ್ಷ ಇಡ್ತೀವಿ. ಮುಂದೆ ಗೊತ್ತಿಲ್ಲ, ಬಟ್ ಸದ್ಯದವರೆಗೂ ಇಟ್ಟಿದ್ದೀವಿ. 3 ವರ್ಷದಿಂದ ಇಟ್ಟಿದ್ದೀವಿ. ಮುಂದೆ ಅನುಗ್ರಹ ಮಾಡಿಕೊಡ್ಲಿ ಅಂತ ಕೇಳ್ತೀನಿ. ಹೂ ಕೊಟ್ಟಿದೆ, ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಹೇಗಿತ್ತು ಈ ವ್ಲಾಗ್ಸು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.